ನಮಸ್ಕಾರ ಎಲ್ರಿಗೂ, ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮೃದುವಾದ 10 ನಿಮಿಷದಲ್ಲಿ ರೆಡಿಯಾಗೋ ಮೃದುವಾದ ಗೋಧಿ ಹಿಟ್ಟಿನ ದೋಸೆ ಮತ್ತು ಚಟ್ಪಟ ಆಗಿ ಶೇಂಗಾ ಚಟ್ನಿ ಮಾಡೋಣ. ತಿನ್ನೋದಕ್ಕೆ ರುಚಿ ಮತ್ತು ಮಾಡಲು ಕೂಡ ಸುಲಭ ಆಗಿರುತ್ತೆ. ಮೊದಲಿಗೆ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಗೋಧಿ ಹಿಟ್ಟು 1 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ನೀರು. ಶೇಂಗಾ ಚಟ್ನಿಗೆ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು: ಶೇಂಗಾ 1 ಕಪ್, ಪುಟಾಣಿ 2 ಸ್ಪೂನ್, ಹಸಿ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣು, ಶುಂಠಿ, ಜೀರಿಗೆ, ಉಪ್ಪು, ಹಸಿ ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ. ಈ ಎಲ್ಲ ಪದಾರ್ಥಗಳು ಚಟ್ನಿ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು. ಗೋಧಿ ಹಿಟ್ಟನ್ನು ಒಂದು ಬೌಲ್ಗೆ ತೆಗೆದುಕೊಳ್ಳೋಣ. ಇದಕ್ಕೆ ಉಪ್ಪು ಸೇರಿಸಿ ನಂತರ ಈ ಮಿಶ್ರಣಕ್ಕೆ ನೀರನ್ನು ಸೇರಿಸಿ ದೋಸೆ ಹಿಟ್ಟಿನ ಅದಕ್ಕೆ ಬರೋವರೆಗೂ ಮಿಕ್ಸ್ ಮಾಡ್ತಾ ಹೋಗೋಣ. ನಂತರ ದೋಸೆ ಹಿಟ್ಟಿನ ಅದಕ್ಕೆ ಬಂದ ನಂತರ ಈ ಮಿಶ್ರಣವನ್ನು 5 ನಿಮಿಷ ಪಕ್ಕಕ್ಕೆ ಇಡೋಣ. ಈ 5 ನಿಮಿಷದಲ್ಲಿ ನಾವು ಶೇಂಗಾ ಚಟ್ನಿಯನ್ನು ಮಾಡೋಣ. ಚಟ್ನಿಯನ್ನು ಮಾಡುವಂಥ ವಿಧಾನ: ಮೊದಲಿಗೆ ಹಂಚಿಗೆ ಶೇಂಗಾ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಇದಕ್ಕೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಎಣ್ಣೆಯನ್ನು ಹಾಕಿ ನಂತರ ಜೀರಿಗೆ ಸೇರಿಸಿ. ಈಗ ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ನಂತರ ಇದಕ್ಕೆ ಶುಂಠಿ, ಉಳಿದ ಎಲ್ಲ ಪದಾರ್ಥಗಳನ್ನು ಸೇರಿಸಿ ರುಬ್ಬಿ. ಚಟ್ನಿಗೆ ಒಗ್ಗರಣೆ: ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಉದ್ದಿನಬೇಳೆ ಮತ್ತು ಕರಿಬೇವು ಹಾಕಿ ನಂತರ ಸ್ವಲ್ಪ ತಣ್ಣಗಾಗಲು ಬಿಡಿ. ಈಗ ರುಬ್ಬಿದ ಚಟ್ನಿಯನ್ನು ಒಗ್ಗರಣೆಗೆ ಸೇರಿಸಿ. ಈಗ ದಿಢೀರಾಗಿ 5 ನಿಮಿಷದಲ್ಲಿ ರೆಡಿಯಾಗುವಂತಹ ಶೇಂಗಾ ಚಟ್ನಿ ಸವಿಯಲು ಸಿದ್ಧ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಸವರಿ ದೋಸೆ ಹಿಟ್ಟನ್ನು ಹಾಕಿ ಎರಡೂ ಬದಿಗೆ ಚೆನ್ನಾಗಿ ಬೇಯಿಸಿ.
ಬೇಕಾದಲ್ಲಿ ರುಚಿಗೆ ನೀವು ಖಾರದ ಪುಡಿಯನ್ನು ಕೂಡ ಹಾಕಬಹುದು. ಈಗ ಮೃದುವಾದ ದಿಢೀ 10 ನಿಮಿಷದಲ್ಲಿ ರೆಡಿಯಾಗುವಂತಹ ಗೋಧಿ ಹಿಟ್ಟಿನ ದೋಸೆ ಶೇಂಗಾ ಚಟ್ನಿಯ ಜೊತೆಗೆ ಸವಿಯಲು ಸಿದ್ಧ. ಥ್ಯಾಂಕ್ ಯು.